ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಳಿಯೋಗರೆ. ಎಷ್ಟು ಈಸಿ ರೆಸಿಪಿ ಗೊತ್ತಾ ಇದು. ಆದರೆ ರುಚಿ ಮಾತ್ರ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎನಿ ಟೈಮ್ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಆದರೆ ಯಾವುದೇ ಪ್ಯಾಕೆಟ್ ಮಸಾಲ ಯೂಸ್ ಮಾಡದೆ ಇದು ಹೋಮ್ ಮೇಡ್ ಪುಳಿಯೋಗರೆ ಮಸಾಲೆಯಿಂದ ನಾನು ಮಾಡಿದ್ದು. ಈ ಪುಳಿಯೋಗರೆ ಪೌಡರ್ ಲಿಂಕ್ ಏನಾದರೂ ಬೇಕಾದರೆ ನೀವು ಲಿಂಕ್ ಅಂತ ಟೈಪ್ ಮಾಡಿ, ಖಂಡಿತವಾಗ್ಲೂ ಇದರ ಲಿಂಕನ್ನು ನಿಮಗೆ ಶೇರ್ ಮಾಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಅನ್ನ ಮಾಡ್ಕೋಬೇಕು ಅಲ್ವಾ. ಸೊ ಅನ್ನ ಯಾವ ರೀತಿ ಮಾಡ್ಕೋಬೇಕು, ಇವತ್ತೊಂದು ಟ್ರಿಕ್ಸನ್ನು ಹೇಳ್ಕೊಡ್ತೀನಿ ಅನ್ನ ಮಾಡೋದು. ಶುಗರ್ ಇದ್ದವರು ಅನ್ನ ತಿನ್ಬೋದಾ ಅಂತ ತುಂಬ ಜನ ಯೋಚನೆ ಮಾಡ್ತಿರ್ತೀರ. ನಾನು ಮಾಡಿದ ರೀತಿಯಲ್ಲಿ ಈ ರೀತಿ ಅನ್ನ ಮಾಡಿಕೊಂಡು ಹೊಟ್ಟೆ ತುಂಬ ಪುಳಿಯೋಗರೆ ಮಾಡ್ಕೊಂಡು ತಿನ್ಬೋದು. ಸೊ ನೋಡಿ, ಈ ರೀತಿ ನಾನು ತೊಳಿತಾ ಇದ್ದೀನಿ ಅಕ್ಕಿನ. ಇಲ್ಲಿ ಅರ್ಧ ಗ್ಲಾಸ್ ಅಷ್ಟು ಅಕ್ಕಿ ನಾನು ನೀಟಾಗಿ 2-3 ಟೈಮ್ ಈ ಥರ ತೊಳೆದ್ಬಿಟ್ಟು ಅದನ್ನ ನೀರನ್ನು ಒಂದು ಬೇರೆ ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಈಗ ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ 4-4.5 ಗ್ಲಾಸ್ ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಯಾಕೆ ನೀರು ಜಾಸ್ತಿ ಹಾಕ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಸೊ ನೋಡಿ ತೋರಿಸ್ತೀನಿ. ಇಲ್ಲಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇಲ್ಲಿ ನಾನು ಅನ್ನ ಮಾಡಲಿಕ್ಕೆ ಇಟ್ಟಿದ್ದೀನಿ. ನಾನು ಅಕ್ಕಿ ತೊಳೆದಿರೋ ನೀರಿದೆಯಲ್ಲ, ಅದನ್ನು ನಾನು ನಮ್ಮ ಬಾಲ್ಕನಿಲಿ ಪಾಟ್ ಇಟ್ಟಿದ್ದೀನಿ ನಾನು ಗಿಡಗಳಿಗೆಲ್ಲ. ಈ ಥರ ಆ ನೀರನ್ನು ಹಾಕ್ತಾ ಇದ್ದೀನಿ. ಅದಕ್ಕೂ ಕೂಡ ನ್ಯೂಟ್ರಿಷನ್ ಸಿಗುತ್ತಲ್ವಾ. ಆ ಅಕ್ಕಿ ತೊಳೆದಿರೋ ನೀರನ್ನು ಚೆಲ್ಲೋದಕ್ಕಿಂತ ಬೆಟರ್ ನಾವು ಈ ರೀತಿ ಗಿಡಗಳಿಗೆ ಹಾಕೋದು. ಸೊ ಹಾಗಾಗಿ ನಾನು ಇದೇ ರೀತಿ ಮಾಡೋದು. ನೋಡಿ, ನಾನು ಅದೇ ರೀತಿ ಮಾಡೋದ್ರಿಂದ ಈ ಥರ ಗಿಡಗಳು ಬಿಸಿಲು ಬೀಳಲ್ಲ ಜಾಸ್ತಿ, ಆದರೂ ಕೂಡ ಗಿಡಗಳು ತುಂಬ ಚೆನ್ನಾಗಿ ಬೆಳೆದಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ. ನಂಗೆ ತುಂಬ ಖುಷಿಯಾಗುತ್ತೆ ಈ ರೀತಿ ಈ ಗಿಡಗಳನ್ನೆಲ್ಲ ನೋಡಿ. ಈಗ ಸೊ ನೋಡಿ ಅನ್ನ ಇಟ್ಟಿದ್ನಲ್ವಾ. ಸೊ ಈಗ ನೋಡಿ ಕುದಿ ಬರ್ತಾ ಇದೆ ಅಲ್ವಾ, ಈ ಥರ ಎಲ್ಲ ಸ್ಟಾರ್ಚ್ ಬರುತ್ತೆ. ಮೊದಲು ಅದನ್ನೆಲ್ಲ ರಿಮೂವ್ ಮಾಡಬೇಕು. ಸೊ ಈಗ ಅದನ್ನು ಒಂದು 90% ಅಷ್ಟು ಕುಕ್ ಆಗೋ ತನಕ ಬಿಡಬೇಕು. ಸೊ ಈಗ ಒಂದು 90% ಕುಕ್ ಆಗಿದೆ. ಈಗ ಏನು ಮಾಡಬೇಕಂದ್ರೆ ಒಂದು ಪ್ಲೇಟನ್ನು ಈ ಥರ ಕವರ್ ಮಾಡಿ ಅದ್ರ ಗಂಜಿ ಎಲ್ಲ ತೆಗಿಬೇಕು. ನೋಡಿ ಈ ರೀತಿ ಎಲ್ಲ ಗಂಜಿ ಎಲ್ಲ ತೆಗೆದು ಬಿಡಬೇಕು. ಆವಾಗ ಏನು ಮಾಡಬೇಕಂದ್ರೆ ಅದು ಏನಾಗುತ್ತೆ ಅಂದರೆ ಶುಗರ್ ಇದ್ದವರು ಕೂಡ ಅನ್ನ ತಿನ್ಬೋದು. ಸೊ ಟೆನ್ಷನ್ ಫ್ರೀಯಾಗಿ ಅನ್ನ ತಿನ್ಬೋದು ಅಂತ. ಸೊ ಎಲ್ಲ ಗಂಜಿ ತೆಗ್ದಿದ್ದೀನಿ. ಈಗ ಇದನ್ನು ಈ ಥರ ಸ್ವಲ್ಪ ಲೈಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಲೈಟಾಗಿ. ಯಾಕಂದರೆ ಗಂಜಿ ತೆಗ್ದಾಗ ಎಲ್ಲ ಒಂದೇ ಕಡೆ ರೈಸ್ ಇತ್ತಲ್ವ, ಅದನ್ನು ಈ ಥರ ನೀಟಾಗಿ ಮಾಡಿಬಿಟ್ಟು ಇದನ್ನು ಸಿಮ್ಮಲ್ಲಿ ಜಸ್ಟ್ 2 ನಿಮಿಷ 2 ಮಿನಿಟ್ಸ್ ಸಿಮ್ಮಲ್ಲೇ ಇಟ್ಬಿಡ್ಬೇಕು. ಅಲ್ಲಿ ನೋಡಿ ಈ ಗಂಜಿ ಕೂಡ ಇದೆ ಅಲ್ವಾ, ಇದನ್ನು ಚೆಲ್ಲಿ ಬಿಡ್ಬೋದು. ಅಥವಾ ಉಪ್ಪು ಹಾಕಿಲ್ಲ ಅಂದರೆ ಅನ್ನಕ್ಕೆ ಆ ಗಂಜಿನ ನೀವು ಗಿಡಗಳಿಗೆ ಹಾಕ್ಬೋದು. ನಾನು ನೋಡಿ ಈಗ 2 ನಿಮಿಷ ನಾನು ಸಿಮ್ಮಲ್ಲಿ ಇಟ್ಟಿದ್ದೆ. ಸೊ ಅನ್ನ ಕೂಡ ಪರ್ಫೆಕ್ಟಾಗಿ ಆಗಿದೆ. ಇದೇ ರೀತಿಯಾಗಿ ನೀವು ಅನ್ನ ಮಾಡಿಕೊಂಡ್ರೆ ವೇಟ್ ಗೇನ್ ಆಗಲ್ಲ, ಆಮೇಲೆ ಶುಗರು ಕೂಡ ಜಾಸ್ತಿ ಆಗಲ್ಲ. ಶುಗರ್ ಇದ್ದವರು ಕೂಡ ತಿನ್ಬೋದು. ಸೊ ಹಾಗಾಗಿ ಆದಷ್ಟು ನಾವು ಈ ರೀತಿಯಾಗಿ ಅನ್ನ ಮಾಡ್ಕೊಳ್ಳೋದು ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಸುಮ್ಮನೆ ಕುಕ್ಕರಲ್ಲಿ ಇಟ್ಬಿಟ್ಟು ಅನ್ನ ಮಾಡ್ಕೊಳ್ತೀರಲ್ವ, ಅದಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನೋಡಿ ಈಗ ಅರ್ಧದಷ್ಟು ನಾನು ಈ ಒಂದು ಬೇರೆ ಪಾತ್ರೆಯಲ್ಲಿ ಅನ್ನ ತೆಗೆದಿದ್ದೀನಿ. ಸ್ವಲ್ಪ ತಣ್ಣಗಾಗಲಿ, ಉದುರಾಗಿ ಬರುತ್ತೆ ಅಂತ. ಈಗ ಇಲ್ಲಿ ನಾನು ಪುಳಿಯೋಗರೆ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು 4-5 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಜೀರಿಗೆ, ಹಿಂಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಶೇಂಗಾ ಬೀಜ ಎಲ್ಲ ಕಲರ್ ಚೇಂಜ್ ಆದಮೇಲೆ ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ಶೇಂಗಾ ಬೀಜ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ತಿನ್ನುವಾಗ ಒಂಥರ ಕ್ರಂಚಿಯಾಗಿರುತ್ತೆ. ಸೊ ಹಾಗಾಗಿ ಇದು ಸಿಮ್ಮಲ್ಲಿ ಇಟ್ಕೊಂಡು ನೋಡಿ, ಇದು ಹೋಮ್ ಮೇಡ್ ಪುಳಿಯೋಗರೆ ಮಸಾಲೆ. ಇದು ಆಲ್ರೆಡಿ ಇದರ ವಿಡಿಯೋ ನಾನು ಶೇರ್ ಮಾಡಿದ್ದೀನಿ. ಅಕಸ್ಮಾತ್ ಯಾರು ನೋಡಿಲ್ಲ ಅಂದರೆ ಇದರ ಲಿಂಕ್ ಬೇಕಂದರೆ ಲಿಂಕ್ ಅಂತ ನೀವು ಹೇಳಿದರೆ ನಾನು ಕಮೆಂಟ್ಸಲ್ಲಿ ಲಿಂಕ್ ಕೂಡ ಶೇರ್ ಮಾಡ್ತೀನಿ. ಈಗ ಇದನ್ನು 4 ಟೀ ಸ್ಪೂನಷ್ಟು ಈ ಪುಳಿಯೋಗರೆ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಪುಳಿಯೋಗರೆ ಪೌಡ್ರ್ ಯಾವುದೇ ಪ್ಯಾಕೆಟ್ ಮಸಾಲೆಗಿಂತ ಏನೂ ಕಡಿಮೆ ಇಲ್ಲ, ಅದಕ್ಕಿಂತನೂ ಚೆನ್ನಾಗಿದೆ. ಮಕ್ಕಳಿಗೆ ಪುಳಿಯೋಗರೆ ಕೆಲವೊಂದು ಟೈಮ್ ಪ್ಯಾಕೆಟ್ ಮಸಾಲ ತಂದರೆ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ. ಸೊ ಈಗ ನಾನು ಮನೆಯಲ್ಲೇ ಈ ಥರ ಪೌಡ್ರ್ ಮಾಡ್ತಾ ಇರೋದ್ರಿಂದ ಹಸ್ಬೆಂಡ್ ಮಕ್ಕಳಂತೂ ಫೇವ್ರೇಟ್ ಆಗಿಬಿಟ್ಟಿದೆ ಈ ಪುಳಿಯೋಗರೆ. ಸೊ ಹಾಗಾಗಿ ಫ್ರೆಂಡ್ಸ್, ಮಿಸ್ ಮಾಡದೆ ಇದನ್ನು ನೀವು ಮಾಡಿ. ಸೊ ಈಗ ಅದು ಒಂದು ಜಸ್ಟ್ 30 ಸೆಕೆಂಡ್ ಅದನ್ನು ಮಿಕ್ಸ್ ಮಾಡಿ ನಾನೇನು ಅನ್ನ ತೆಗೆದಿಟ್ಟಿದ್ನಲ್ವ, ಸೊ ಅದರಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ, ಬೇಗ ಆಗುತ್ತೆ. ನಾನು ನಿಮ್ಗೆ ಹೇಳಿದ್ದೀನಿ ಅನ್ನ ಯಾವ ರೀತಿ ಮಾಡ್ಕೋಬೇಕು ಅಂತ. ಸೊ ಸ್ವಲ್ಪ ಟೈಮ್ ಕೊಡಬೇಕಷ್ಟೇ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ ಅಲ್ವಾ. ಸೊ ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಈ ಥರ ಲಾಸ್ಟಲ್ಲಿ ಗಾರ್ನಿಷಿಗೆ ಹಾಕ್ಕೊಳ್ಳಿ. ಸೊ ನೋಡಿದ್ರಲ್ಲ, ಈ ಪುಳಿಯೋಗರೆ ರೆಡಿ ಆಯಿತು. ಈಗ ಒಂದು ಟೈಮ್ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ತಿನ್ನೋ ಟೈಮಲ್ಲಿ. ಸೊ ನೋಡಿ ಫ್ರೆಂಡ್ಸ್, ಈ ಪುಳಿಯೋಗರೆ ಪೌಡ್ರ್ ಈ ರೀತಿ ಮಾಡಿಬಿಟ್ಟು ನಾನು ಬೆಳಗ್ಗೆ ಮಕ್ಕಳಿಗೆ, ಹಸ್ಬೆಂಡಿಗೆ ಎಲ್ರಿಗೂ ಕೊಟ್ಟೆ. ಅವರ ಫೇವ್ರೆಟ್ ರೆಸಿಪಿ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ಹೋಮ್ ಮೇಡ್ ಪುಳಿಯೋಗರೆ ಪೌಡ್ರ್ನಿಂದ ಇವತ್ತು ಪುಳಿಯೋಗರೆ ಮಾಡಿದ್ದೀನಿ. ಎಲ್ಲರ ಫೇವ್ರೆಟ್ ರೆಸಿಪಿ ಇದು. ರುಚಿ ಅಂತೂ ರಿಯಲಿ ಅದ್ಭುತ ಅಂತ ಹೇಳ್ಬೋದು. ಬ್ರೇಕ್ಫಾಸ್ಟ್, ಲಂಚ್ ಬಾಕ್ಸಿಗಂತೂ
ಬೇಗ ಆಗುತ್ತೆ. ದಿನ ದಿನ ಏನು ಮಾಡಬೇಕು ಬ್ರೇಕ್ಫಾಸ್ಟಿಗಂತೆ ನಾವು ಯೋಚನೆ ಮಾಡ್ತಾ ಇರ್ತೀವಲ್ವಾ. ಈ ರೀತಿ ಪುಳಿಯೋಗರೆ ಪೌಡ್ರ್ ಇದ್ದರೆ ಕೆಲವೊಂದು ಸಲ ಥಟ್ ಅಂತ ನೀವು ಈ ರೆಸಿಪಿನ ಮಾಡ್ಕೋಬೋದು. ಸೊ ಬ್ರೇಕ್ಫಾಸ್ಟಿಗೂ ಆಯಿತು, ಹಾಗೆ ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಕೊಟ್ಟೆ. ಹಾಗೆ ನಾನು ಈಗ ಈ ಬ್ರೇಕ್ಫಾಸ್ಟಿಗೆ ಈ ಪುಳಿಯೋಗರೆ ತಿಂದೆ. ರಿಯಲಿ ತುಂಬಾ ರುಚಿಯಾಗಿತ್ತು ಫ್ರೆಂಡ್ಸ್. ಹಾಗಾಗಿ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.